ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬೆಂಡೆಕಾಯಿದ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಬೆಂಡೆಕಾಯಿ ಮಸಾಲ ಮಾಡಿ ತೋರ್ಸಾಕ್ತೇನೆ ರೀ. ಇದು ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ, ಟೇಸ್ಟೂ ಹಂಗೆ ಇರ್ತೈತಿ. ಈ ಬೆಂಡೆಕಾಯಿಯಲ್ಲಿ ಒಳ್ಳೆ ವಿಟಮಿನ್ ಅದು ಇರೋದ್ರಿಂತ, ಪೋಷಕಾಂಶಗಳು ಇರೋದ್ರಿಂತ ಇದನ್ನು ಎಲ್ಲರೂ ತಿನ್ಬೇಕ್ರಿ. ಇದನ್ನು ಯಾಕಂದ್ರೆ ರಕ್ತದ ಒತ್ತಡವನ್ನು ತಡಿತೈತೆ ರೀ ಇದು. ಮತ್ತು ಶುಗರ್ದವ್ರಿಗೆ ಭಾಳ ಬೆಸ್ಟ್ ರೀ. ಹೃದಯ ರೋಗ ಇದ್ದ ಹೃದಯ ರೋಗವನ್ನು ಹೃದಯವನ್ನು ಚೆಂದಂಗೆ ಕಾಪಾಡ್ತೈತೆ ಅಂತ ಹೇಳ್ತಾರೆ ಇದು. ಮತ್ತು ಗರ್ಭಿಣಿ ಸ್ತ್ರೀಯರು ತಿಂದ್ರೂ ಏನಾಗಲ್ಲತ್ರಿ, ಒಳ್ಳೆ ಒಂದು ವಿಟಮಿನ್ ಇರೋದ್ರಿಂತ. ಇದರಲ್ಲಿ ಬೆಂಡೆಕಾಯಿಯಲ್ಲಿ ವಿಟಮಿನ್ ಎ, ಸಿ, ಕೆ ಮತ್ತು B6ಗಳನ್ನು ಹೊಂದೈತ್ರಿ ಇದು ಬೆಂಡೆಕಾಯಿ. ಅದಕ್ಕೆ ಇದರಲ್ಲಿರುವಂಥ ಪೋಷಕಾಂಶಗಳು ಭಾಳ ಇರೋದ್ರಿಂತ ಇದು ಒಳ್ಳೆ ಒಂದು ತರಕಾರಿ ಆಗೈತಿ. ಅದಕ್ಕೆ ನೀವು ಇದನ್ನ ಮಾಡಿ ನೋಡ್ರಿ. ಇದು ಎಲ್ಲರಿಗೂ ಒಳ್ಳೇದಿರೋದ್ರಿಂತ ಯಾರಿಗಾದ್ರೂ ತಿಂದರೆ ಏನೂ ಇದು ಇಲ್ಲ, ಇದರಿಂದ ಒಳ್ಳೇದೇ ಆಗುತ್ತೆ. ಅದಕ್ಕೆ ನೋಡ್ರಿ, ಇದು ಬೆಂಡೆಕಾಯಿಯನ್ನು ನಾನು ಎಳೀದು ಸೀಸನ್ನಾಗ ಬೆಂಡೆಕಾಯಿ ಎಳಿವು ಇರ್ತಾವಲ್ರಿ, ಎಳಿವು ತೊಗೋಬೇಕ್ರಿ. ಯಾಕಂದ್ರೆ ಸೀಸನ್ದಾಗ ಬೆಸ್ಟ್ ಸಿಗ್ತಿರ್ತಾವ್ರಿ ಅವು. ಎಳೆ ಬೆಂಡೆಕಾಯಿಯನ್ನು ತಿನ್ನೋದ್ರಿಂದ ಅವು ಭಾಳ ಟೇಸ್ಟ್ ಇರ್ತಾವೆ ನೋಡ್ರಿ. ಇವೆಲ್ಲನೂ ಎಳೆ ಬೆಂಡೆಕಾಯಿ ಇರ್ತಾವೆ, ಅವನ್ನ ತೊಗೊಂಡೈತಿ. ಮತ್ತು ಅದಕ್ಕೆ ಟೊಮೆಟೊ ಏನು ಕಾಂಬಿನೇಷನ್ ಇರ್ತೈತೆ ಅದನ್ನ ಹಾಕಿದ್ವಿ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತೆ ರೀ. ಅದಕ್ಕೆ ನಾನು ಟೊಮೆಟೊನ ತೊಗೊಂಡೀನಿ. ಬೆಂಡೆಕಾಯನ್ನು ಈಗ ಕಟ್ ಮಾಡ್ಕೊಳ್ದು ಹೆಂಗಂದ್ರೆ ಈ ಕಡೆ ಭಾಗನ ಕಟ್ ಮಾಡ್ಕೊಂಡು ಅದು ನಡುವಿಂದ ತೊಗೊಂಡು ಅದನ್ನು ಸೀಡಿ ಅದರಲ್ಲಿ ಏನರ ಹುಳ ಅದು ಐತನ ನೋಡ್ಬೇಕ್ರಿ. ನೋಡ್ರಿ, ಈಗೆಲ್ಲ ತೊಗೊಂಡೇನಿ, ಕಟ್ ಮಾಡ್ಕೊಂಡು ತೊಗೊಳಕ್ತಾನೆ. ಹಿಂಗೆ ಕಟ್ ಮಾಡಿ ನೋಡ್ಬೇಕ್ರಿ ಒಳಗೆ ಹೆಂಗೈತೆ ಅಂಥೇಳಿ. ಅದು ನೋಡಿಬಿಟ್ಟು ತೊಗೋಬೇಕು, ಅಂದ್ರೆ ಅದು ಬೆಂಡೆಕಾಯಿ ಫ್ರೆಶ್ ಆಗಿರೋದು ಬೆಂಡೆಕಾಯಿ ಚೆನ್ನಾಗಿ ಬರ್ತೈತೆ ರೀ. ಈಗ ನೋಡಿರಿ, ಟೊಮೆಟೊವನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಳಕ್ತಾನೆ. 2 ಟೊಮೆಟೊ ತೊಗೊಂಡೈತ್ರಿ, ಅದನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡೇನೆ. ಟೊಮೆಟೊ ಪೇಸ್ಟನ್ನು ತೊಗೊಂಡಿದ್ದಕ್ಕೆ ಮತ್ತು ಈಗ ಬೆಳ್ಳುಳ್ಳಿ ತೊಗೊಂಡೇನಿ. ಬೆಳ್ಳುಳ್ಳಿ ತೊಗೊಂಡು 2 ಪೀಸ್ ಇವು ತೊಗೊಂಡೇನೆ, ಶುಂಠಿ, ಹಸಿ ಶುಂಠಿಯನ್ನು ಎರಡನ್ನು ನಾನು ಇಟ್ಕೊಳಕ್ತಾನೆ ರೀ. ಈ ಕುಟ್ಟಾಣಿ ಒಳಗೆ ಎರಡನ್ನು ಅದನ್ನ ಇಟ್ಕೋಬೇಕ್ರಿ. ಅಂದರೆ ಇದನ್ನ ಹಾಕೋದ್ರಿಂತ ಫ್ಲೇವರ್ ಚಂದ ಬರ್ತೈತೆ ನೋಡ್ರಿ. ಈಗ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ನಾನು ಜಜ್ಕೊಂಡು ಈಗ ಇಟ್ಕೊಳಕ್ತಾನೆ. ಈಗ ನೋಡ್ರಿ, ಇದೀಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕೊಳಕ್ತತ್ರಿ. ಎಣ್ಣೆ ಹಾಕ್ಕೊಂಡು ಇವು ಎಲ್ಲ ಬೆಂಡೆಕಾಯಿಗಳನ್ನ ಅದ್ರೊಳಗೆ ಹಾಕಿ ಫ್ರೈ ಮಾಡ್ಕೋಬೇಕ್ರಿ. ನೋಡಿರಿ, ಈಗ ಎಳೆ ಬೆಂಡೆಕಾಯಿ ಇರೋದ್ರಿಂತ ಎಷ್ಟು ಮಸ್ತ್ ಅದಾವ್ರಿ ಅವು. ಅದಕ್ಕೆ ನಾನು ಇದನ್ನ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ರೀ. ಚೆಂದಂಗೆ ಅದನ್ನ ಫ್ರೈ ಮಾಡ್ಬೇಕ್ರಿ. ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋದ್ರಿದ್ರೆ ಹಾಕೋರಿ, ಕಡಿಮೆ ಹಾಕ್ಕೊಂಡಷ್ಟು ಬೆಸ್ಟ್ ಆಗುತ್ತೆ ಅದು. ತೀರಾ ಆಯ್ಲೆ ಆಗಬಾರ್ದು. ನೋಡಿರಿ, ಈಗ ಎಣ್ಣೆ ಹಾಕ್ಕೊಂಡೈತಿ, ಹುರ್ಕೊಳಕ್ತಾನೆ. ಅದಕ್ಕೊಂದು ಕಲರ್ ಬರ್ತೈತಿ, ಅಲ್ಲಿ ತನಕ ಹುರಿತೀನಿ ನಾನು. ಬೆಂಡೆಕಾಯಿ ಪೂರ್ತಿ ಶುಗರ್ ಇದ್ದವ್ರಿಗಂತೂ ಭಾಳ ಬೆಸ್ಟ್ ರೀ. ಇದು ಕೊಲೆಸ್ಟ್ರಾಲ್ ಅದು ಎಲ್ಲ ನಿಯಂತ್ರಣದಲ್ಲಿರ್ತೈತೆ ನೋಡಿರಿ. ಈಗ ಮಸ್ತಾಗಿ ಹಾಕ್ತಾವೆ ಹುರಿದಿದ್ದು. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಚೆಂದಂಗೆ ಹುರ್ಕೋಬೇಕ್ರಿ ಅವನು. ಈಗೆಲ್ಲನೂ ನಾನು ಹುರ್ಕೊಳಕತ್ತಾನೆ ಬೆಂಡೆಕಾಯಿನ. ಇದನ್ನ ಹುರಿದ ಒಂದು ಪ್ಲೇಟಲ್ಲೇ ತಗೋತೀನಿ ರೀ ನಾನು. ಯಾಕಂದರೆ ಇದ ಪ್ಯಾನ್ನಾಗ ಮತ್ತೆ ನಾನು ಒಗ್ಗರಣೆ ಹಾಕೋಬೇಕಾಗ್ತೈತಿ. ಅದಕ್ಕೆ ಇದನ್ನ ತಗೊಳಕ್ತಾನೆ ರೀ. ಈಗ ನೋಡಿರಿ, ಚಂದ ಹುರಿದಾವಲ್ರಿ. ಎಳೆದಿರೋದ್ರಿಂತ ಬೇಗನೆ ಹುರಿದು ಬಿಡ್ತಾವೆ ಬೆಂಡೆಕಾಯಿ. ಇದನ್ನ ತಿಂದ್ರನ ಎಷ್ಟು ಆರೋಗ್ಯಕ್ಕೆ ಬೆಸ್ಟ್ ಹತ್ರಿ ಇದು. ಯಾಕಂದ್ರೆ ಹಸಿದ ತಿನ್ನೋದ್ರಿಂತನೂ ಎಷ್ಟೋ ಸಲ ಹಸಿದನ್ನು ತಿಂದುಬಿಡ್ತಾರೆ ತೊಳೆದ್ಬಿಟ್ಟು. ನೋಡಿರಿ, ಈಗ ಇದಕ್ಕೆ ಒಂದು ಪಾತ್ರೆಗೆ ಮತ್ತು ಅದಕ್ಕೆ ಒಗ್ಗರಣೆ ಹಾಕ್ಕೊಳಕ್ತಾನೆ ನಾನು. ಅವನ್ನೆಲ್ಲ ಹುರಿದು ತಗೊಂಡು ಒಗ್ಗರಣೆನೂ ಇದ್ರಾಗ ಹಾಕ್ಕೊಳಕ್ತಾನೆ. ಜೀರಿಗೆ ಹಾಕ್ಕೊಳಕ್ತಾನೆ, ಸ್ವಲ್ಪ ಜೀರಿಗೆ ಸಾಸಿವೆನೂ ಹಾಕ್ಕೊಳಕ್ತಾನೆ ರೀ. ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅಂದಿಂದ ನಾನು ಇದು ಕುಟ್ಟಿದ್ನಲ್ರಿ ಬೆಳ್ಳುಳ್ಳಿ ಶುಂಠಿ ಅದನ್ನೂ ಹಾಕ್ಕೋಬೇಕ್ರಿ. ಇದನ್ನ ಹಾಕ್ಕೊಳಕ್ತಾನೆ ನೋಡಿರಿ. ಮತ್ತು ಈರುಳ್ಳಿನೂ ಬೇಕಾಗ್ತಾವ್ರಿ. 1-2 ಈರುಳ್ಳಿ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡೇ, ಅವನು ಇದಕ್ಕೆ ಹಾಕ್ತೀನಿ ಈಗ ಸದ್ಯ. ನೋಡಿರಿ, ಈಗ ಬೆಳ್ಳುಳ್ಳಿ ಎಲ್ಲ ಅದು ಹುರಿದಾತು. ಈಗ ಈರುಳ್ಳಿ ಹಾಕೋತಾನೆ ರೀ.
ಇವನು ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಬೇಕು ರೀ. ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನೂ ಹಾಕ್ಕೊಂಡು ಈ ಈರುಳ್ಳಿ ಇರ್ತಾವಲ್ಲ ರೀ ಅವನ್ನ ಹಿಂಗೆ ಹುರ್ಕೋಬೇಕು ರೀ. ಅವು ಚೆಂದಂಗೆ ಪೂರ್ತಿಯಾಗಿ ಹುರಿ ತನಕನೂ ಕೈ ಆಡಿಸ್ಕೋತ ಇರ್ಬೇಕು ರೀ ಸಣ್ಣಗೆ. ಆಯಿಲ ನಿಮಗೆ ಬೇಕಾದಷ್ಟು ಆಯಿಲ್ ಹಾಕೋಬೋದು. ಈಗ ನೋಡಿರಿ ಇದೆಲ್ಲನೂ ಹುರಿದಾಗೈತಿ. ಈಗ ಇದಕ್ಕೆ ನಾನು ಸ್ವಲ್ಪ ಮಸಾಲೆ ಪೌಡ್ರ್ ಹಾಕ್ಕೊಳಕ್ತಾನೆ, ಮತ್ತು ಇದು ಮಸಾಲೆ ಖಾರನೂ ಹಾಕೋತಾನೆ ರೀ. ಇದು ನೋಡಿರಿ ಮಸಾಲೆ ಖಾರ ಮಸಾಲೆ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಅಚ್ಚ ಖಾರದ ಪುಡಿನೂ ಹಾಕೋತೀನಿ ರೀ. ಯಾಕಂದರೆ ಟೇಸ್ಟ್ ಬರ್ತೈತಿ, ಪಲ್ಯ ಟೇಸ್ಟ್ ಬರೋದ್ರಿಂತ ಈಗ ಅದನ್ನೂ ಹಾಕ್ಕೊಳಕ್ತಾನೆ. ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡು ಇದೇನು ಈರುಳ್ಳಿ ಜೊತೆ ಮಿಕ್ಸ್ ಮಾಡಿ ಹುರಿದನ್ರಿ. ಇದಕ್ಕೆ ನೋಡಿರಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಈ ಬೆಂಡೆಕಾಯಿಗಳನ್ನ ಇದ್ರೊಳಗೆ ಮಸಾಲೆ ಒಳಗೆ ಹಾಕ್ಕೊಳಕ್ತಾನೆ. ಪೂರ್ತಿಯಾಗಿ ಮಸಾಲೆ ಒಳಗೆ ಬೆಂಡೆಕಾಯಿ ಏನಾಗಬೇಕು ರೀ ಅದನ್ನು ಹುರ್ಕೋಬೇಕು. ಈಗ ನೋಡಿರಿ ಪೂರ್ತಿಯಾಗಿ ಕೈಯಾಡಿಸಿ ಆ ಬೆಂಡೆಕಾಯನ್ನು ಪೂರ ಹುರ್ಕೊಂಡೈತೆ ರೀ. ಇದಕ್ಕೆ ಮತ್ತು ನಾವು ಟೊಮೆಟೊ ಏನು ಮಾಡ್ಕೊಂಡಿದ್ದೀವಲ್ಲ ರೀ ಅದನ್ನು ಇದಕ್ಕೆ ಹಾಕೋಬೇಕು ರೀ. ಟೊಮೆಟೊ ಮಿಕ್ಸಿ ಒಳಗೆ ಏನು ಮಾಡ್ಕೊಂಡಿತ್ತಲ್ಲ ಅದನ್ನು ಇದು ಬೆಂಡೆಕಾಯಿ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಬಿಡ್ಬೇಕು ರೀ. ನೋಡಿರಿ ನೀರು ಹಾಕ್ಕೊಂಡೈತಿ. ನಿಮ್ಗೆ ಅದು ಬೆಂಡೆಕಾಯಿ ಎಷ್ಟು ಕುದಿಬೇಕು ಅನ್ನಿಸ್ತತಿ ಅಷ್ಟು ನೀರು ಹಾಕೋರಿ, ಅಂದರೆ ಟೇಸ್ಟ್ ಬರ್ತೈತಿ. ಅದು ಬೆಂಡೆಕಾಯಿ ಕರೆಕ್ಟಾಗಿ ನಿಮಗೆ ಎಷ್ಟು ಬೇಕಷ್ಟು ಕುದಿಸ್ಕೋಬೇಕು ರೀ. ಈಗ ನೋಡಿರಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನ ಮುಚ್ಚಿಡ್ಬೇಕು ರೀ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳಕ್ತಾನೆ. ಅದಕ್ಕೆ ಉಪ್ಪು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಾಕ್ತಾನೆ. ಈಗ ನೋಡಿರಿ ಪೂರ್ತಿಯಾಗಿ ಅದನ್ನ ಮಿಕ್ಸ್ ಮಾಡಾಕ್ತಾನೆ. ಎಲ್ಲ ಉಪ್ಪು ಖಾರ ಎಲ್ಲ ಸರಿಯಾಗಿ ಹಾಕೋದ್ರಿಂತ ಅದು ಬೆಂಡೆಕಾಯಿ ಟೇಸ್ಟ್ ಬರ್ತದೆ. ಈಗ ಸ್ವಲ್ಪ ಮುಚ್ಚಿಡ್ತೀನಿ ಅದನ್ನ. ನೋಡಿರಿ ಕುದಿಯಾಕತ್ತೈತಿ. ಈಗ ನಿಮಗೆ ಎಷ್ಟು ಬೇಕಷ್ಟ ಕುದಿಸ್ಕೊರಿ. ಅದು ನೋಡಿರಿ ಈಗ ಗ್ರೇವಿನೂ ಚಂದ ಇರ್ತೈತಿ. ಈಗ ಈರುಳ್ಳಿ ಮತ್ತು ಟೊಮೆಟೊ ಅವೆಲ್ಲನೂ ಚೆಂದಂಗೆ ಫ್ರೈ ಮಾಡಿದ್ರಂತ ಇದನ್ನು ಈಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಬಿದ್ದರೆ ನಿಮ್ಗೆ ಕಡಿಮೆ ಅನಿಸಿದ್ರೆ ಉಪ್ಪನ್ನು ಹಾಕೋಬೋದು. ಈಗ ಖಾರನೂ ಸರಿಯಾಗಿ ಹಾಕೈತಿ. ಈಗ ಉಪ್ಪು ಇನ್ನೊಂದು ಸ್ವಲ್ಪ ಬೇಕಾಗಿತ್ತು, ನಾನು ಹಾಕೇನೆ. ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು. ಈಗ ನೋಡಿರಿ ಬೆಂಡೆಕಾಯಿ ಪೂರ್ತಿ ಪಲ್ಯ ಕುದ್ದು ಆಗೈತಿ. ಈಗ ಆಫ್ ಮಾಡ್ತೀನಿ ರೀ ನಾನು. ನೋಡಿರಿ ಪೂರ ಕುದ್ದೈತದು. ಈಗ ಇದರೊಳಗೆ ಸರ್ವ್ ಮಾಡಿ ತೋರಿಸ್ತೀನಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಸಾಲೆ ಬೆಂಡೆಕಾಯಿ ರೆಡಿ ಆಗೈತೆ ರೀ. ಈಗ ಪೂರ್ತಿಯಾಗಿ ರೆಡಿ ಆಗೈತಿ. ಈಗ ನೀವು ಮಾಡಿ ನೋಡಿರಿ, ಮಸ್ತಾಗಿರ್ತೈತಿ. ನಮ್ಮ ಚಾನಲ್ ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ. ನೋಡಿರಿ ಈಗ ಬೆಂಡೆಕಾಯಿ ಫ್ರೈ ಮಾಡಿ ತೋರ್ಸೇನೆ ನಾನು. ಮಸ್ತಾಗಿರ್ತೈತಿ ಮಸಾಲ ಬೆಂಡೆಕಾಯಿ. ಇದು ರೆಸ್ಟೋರೆಂಟ್ ಸ್ಟೈಲ. ಈಗ ನೋಡಿರಿ ಇದೆಲ್ಲ ಸರ್ವ್ ಮಾಡಿ ನಾನು. ನೀವು ಇದೇ ಥರ ಇದನ್ನು ರೊಟ್ಟಿ ಒಳಗೆ ತಿನ್ಬೋದು ರೀ, ಚಪಾತಿ ಒಳಗೆ ತಿನ್ಬೋದು, ಮತ್ತು ಅನ್ನದೊಳಗೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ನೋಡಿರಿ ಬೆಂಡೆಕಾಯಿ ಈಗ ಬೆಸ್ಟಾಗಿರ್ತೈತಿ. ಎಳೆ ಬೆಂಡೆಕಾಯಿ ತಂದು ನೀವು ಮಾಡಿ ನೋಡಿರಿ.